ಧರ್ಮದಲ್ಲಿ ಹುಣ್ಣಿಮೆ ಅಮಾವಾಸ್ಯೆಗಳಿಗೆ ಬಹಳಷ್ಟು ಮಹತ್ವ ನೀಡಲಾಗುತ್ತದೆ. ವರ್ಷದಲ್ಲಿ ಬರುವ 12 ಹುಣ್ಣಿಮೆಗಳಿಗೂ ಒಂದೊಂದು ವಿಶೇಷತೆ ಇರುವಂತೆ ಪುಷ್ಯ ಮಾಸದಲ್ಲಿ ಬರುವಂತಹ ಹುಣ್ಣಿಮೆಯನ್ನು ಬನದ ಹುಣ್ಣಿಮೆ, ಬನಶಂಕರಿ ಅಥವಾ ಶಾಕಾಂಬರಿ ಹುಣ್ಣಿಮೆ ಎಂದು ಕರೆಯುತ್ತಾರೆ. ಅತ್ಯಂತ ಪವಿತ್ರವಾದ ಈ ದಿನ ಹುಣ್ಣಿಮೆ ಉಪವಾಸದ ಜೊತೆಗೆ ಸತ್ಯನಾರಾಯಣನು ಭಗವಾನ್ ಮಹಾವಿಷ್ಣುವಿನ ಪ್ರತಿರೂಪವೇ ಆಗಿರುವುದರಿಂದ ಕುಟುಂಬದ ಸಂತೋಷ ಸಮೃದ್ಧಿಗಾಗಿ ವಿಶೇಷವಾಗಿ ಸತ್ಯನಾರಾಯಣ ಪೂಜೆಯನ್ನು ಮಾಡಲು ಇದು ಪ್ರಶಸ್ತವಾದ ದಿನ. ಪುಷ್ಯ ಹುಣ್ಣಿಮೆಯ ಇನ್ನೊಂದು ವಿಶೇಷತೆ ಎಂದರೆ ಮಾಘ ಸ್ನಾನವು ಕೂಡ ಈ ಹುಣ್ಣಿಮೆಯಿಂದ ಆರಂಭವಾಗುತ್ತದೆ. ಈ ದಿನ ಲಕ್ಷ್ಮಿ, ವಿಷ್ಣು ಹಾಗೂ ಚಂದ್ರದೇವರನ್ನು ಆರಾಧಿಸುವ ದಿನ. ಅದರಲ್ಲೂ ಹುಣ್ಣಿಮೆಯ ದಿನ ವಿಶೇಷವಾಗಿ ಲಕ್ಷ್ಮೀ ದೇವಿಯನ್ನು ಆರಾಧಿಸಿ ಪೂಜಿಸುವುದರಿಂದ ಆರ್ಥಿಕ ಬಿಕ್ಕಟ್ಟಿನ ನಿವಾರಣೆ, ಧನ ಕನಕ ವೃದ್ಧಿಯಾಗಿ ಮನೆಯಲ್ಲಿ ಸಂತೋಷ ಸಮೃದ್ಧಿ ತುಂಬಿರುತ್ತದೆ. ಶುಕ್ರ ಹಾಗೂ ಚಂದ್ರಗ್ರಹಗಳ ದೋಷವನ್ನು ಶಾಕಾಂಬರಿ ದೇವಿಯು ನಿವಾರಿಸುತ್ತಾಳೆ ಎನ್ನುವ ನಂಬಿಕೆ. ಹುಣ್ಣಿಮೆಯ ದಿನದಂದು ಚಂದ್ರನು ಗ್ರಹದ ಪ್ರತಿಯೊಂದು ಅಂಶದ ಮೇಲೆ ಸಂಪೂರ್ಣ ನಿಯಂತ್ರಣವನ್ನು ಹೊಂದಿರುತ್ತಾನೆ. ಹಾಗಾಗಿ ಈ ದಿನವನ್ನು ದೈವಿಕತೆಯ ದಿನ ಎಂದು ಕರೆಯುತ್ತಾರೆ. ಜನವರಿ 25 ಅಂದರೆ ನಾಳೆ ಗುರುವಾರ ಬನದ ಹುಣ್ಣಿಮೆ ಅಥವಾ ಶಾಕಾಂಬರಿ ಹುಣ್ಣಿಮೆಯನ್ನು ಆಚರಿಸಲಾಗುತ್ತದೆ. ಹುಣ್ಣಿಮೆಯ ತಿಥಿ ಸಮಯ ಜನವರಿ 24 ರಾತ್ರಿ 9:50 ಆರಂಭವಾಗಿ ಜನವರಿ 25 ರಾತ್ರಿ 11:23 ಮುಕ್ತಾಯವಾಗುತ್ತದೆ. ಪುಷ್ಯ ಮಾಸದ ಈ ಹುಣ್ಣಿಮೆಯು ಗುರುವಾರ ಬಂದಿರುವುದರಿಂದ ತುಂಬಾ ವಿಶೇಷವಾಗಿದೆ. ಅಂದರೆ ಈ ದಿನ ಗುರುಪುಷ್ಯಾಮೃತ ಯೋಗವು ಬಂದಿದೆ. ಇದರ ಜೊತೆಯಲ್ಲಿ ಪುನರ್ವಸು ನಕ್ಷತ್ರ, ಸರ್ವಾರ್ಥ ಸಿದ್ಧಿ ಯೋಗ, ರವಿ ಯೋಗ ಇವುಗಳ ಅದ್ಭುತ ಸಂಯೋಜನೆಯು ಈ ದಿನ ರೂಪುಗೊಳ್ಳುತ್ತಿದೆ. ಶಾಸ್ತ್ರಗಳ ಪ್ರಕಾರ ಈ ಮಂಗಳಕರ ಯೋಗದಲ್ಲಿ ಪುಣ್ಯ ಮತ್ತು ಧಾರ್ಮಿಕ ಕಾರ್ಯಗಳನ್ನು ಮಾಡುವುದರಿಂದ ಉತ್ತಮ ಫಲಗಳನ್ನು ಪಡೆಯಬಹುದು. ದುರ್ಗಾ ಮಾತೆಯ ಮತ್ತೊಂದು ಹೆಸರು ಶಾಕಾಂಬರಿ. ಈ ದಿನ ಶಾಕಾಂಬರಿ ತಾಯಿಯು ಹುಟ್ಟಿದ ದಿನ ಎಂದು ಪುರಾಣಗಳು ಹೇಳುತ್ತವೆ. ಸಾವಿರಾರು ವರ್ಷಗಳ ಹಿಂದೆ ದುರ್ಗಮಾಸುರನೆಂಬ ದೈತ್ಯನನ್ನು ಸಂಹರಿಸಲು ಯಜ್ಞದಲ್ಲಿ ಉತ್ಪನ್ನಳಾದ ಶಕ್ತಿ ದೇವತೆಯೇ ಶಾಕಾಂಬರಿ. ಆ ಕಾಲದಲ್ಲಿ ಬಹಳ ದುರ್ಭಿಕ್ಷೆ ಇದ್ದರಿಂದ ತಾಯಿ ಬರುವಾಗ ಹಲವಾರು ತರಕಾರಿಗಳನ್ನು ತಂದು ಜನರನ್ನು ಉದ್ಧರಿಸಿ ಆಶೀರ್ವದಿಸಿದಳು. ಆ ದಿನದಿಂದಲೇ ಶಾಕಾಂಬರಿ ತಾಯಿ ಎನ್ನುವ ಹೆಸರು ಉದ್ಭವವಾಯಿತು. ಹಾಗಾಗಿ ಈ ಹುಣ್ಣಿಮೆಯ ದಿನ ವಿಶೇಷವಾಗಿ 108 ತರಕಾರಿಗಳನ್ನು ಸಮರ್ಪಿಸುವ ಸಂಪ್ರದಾಯವು ಇನ್ನು ಕೆಲವು ಕಡೆ ಇದೆ. ಪುಷ್ಯ ಪೂರ್ಣಮಿಯಂದು ಪವಿತ್ರ ನದಿಯಲ್ಲಿ ಸ್ನಾನ ಮಾಡುವುದರಿಂದ ಮೋಕ್ಷ ಪ್ರಾಪ್ತಿಯಾಗುತ್ತದೆ ಎಂದು ಹೇಳುತ್ತಾರೆ. ಆದರೆ ಈಗಿನ ಕಾಲಕ್ಕೆ ಅನುಗುಣವಾಗಿ ಜೀವಿಸುವುದರಿಂದ ನಾಳೆಯ ದಿನ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡುವ ನೀರಿಗೆ ಸ್ವಲ್ಪ ಗಂಗಾಜಲ, ತುಳಸಿ ದಳ ಅಥವಾ ಗಂಗಾಜಲದಷ್ಟೇ ಶ್ರೇಷ್ಠವಾದ ವಿಭೂತಿಯನ್ನು ಸೇರಿಸಿ ಸ್ನಾನ ಮಾಡುವುದು ಉತ್ತಮ. ನಂತರ ಸೂರ್ಯನಿಗೆ ಅರ್ಘ್ಯವನ್ನು ಅರ್ಪಿಸಿ ಓಂ ಘೃಣಿಸೂರ್ಯಾಯ ನಮಃ ಎಂಬ ಮಂತ್ರವನ್ನು ಜಪಿಸಬೇಕು. ಇದು ಸಾಧ್ಯವಿಲ್ಲವೆಂದಾದರೆ ಸ್ನಾನದ ನಂತರ ಸೂರ್ಯನಿಗೆ ಮುಖ ಮಾಡಿ ಭಕ್ತಿಯಿಂದ ಪ್ರಾರ್ಥಿಸಿ ನಮಸ್ಕಾರ ಮಾಡಿದರೂ ಕೂಡ ಒಳ್ಳೆಯದು. ಪುಷ್ಯ ಮಾಸ ಸೂರ್ಯದೇವನದ್ದು ಮತ್ತು ಪೂರ್ಣಿಮಾ ತಿಥಿ ಚಂದ್ರನದ್ದು. ಹಾಗಾಗಿ ಸೂರ್ಯ ಮತ್ತು ಚಂದ್ರರ ಅದ್ಭುತ ಸಂಗಮವು ಪುಷ್ಯ ಪೂರ್ಣಿಮಾ ತಿಥಿಯಂದು ಮಾತ್ರವೇ ಸಂಭವಿಸುತ್ತದೆ. ಆದ್ದರಿಂದ ಈ ದಿನ ಸೂರ್ಯ ಮತ್ತು ಚಂದ್ರ ಇಬ್ಬರನ್ನೂ ಪೂಜಿಸುವುದರಿಂದ ಸಕಲ ಇಷ್ಟಾರ್ಥಗಳು ಈಡೇರುತ್ತದೆ. ಹುಣ್ಣಿಮೆಯ ಯೋಗದಲ್ಲಿ ಲಕ್ಷ್ಮೀ ಸಮೇತ ಮಹಾವಿಷ್ಣುವನ್ನು ಪೂಜಿಸಿ ಕೇಸರಿ ಮಿಶ್ರಿತ ಹಾಲನ್ನು ನೈವೇದ್ಯ ಮಾಡಿದರೆ ತುಂಬಾ ಒಳ್ಳೆಯದು. ಈ ದಿನ ಲಕ್ಷ್ಮೀ ದೇವಿಗೆ ಅಕ್ಕಿಯನ್ನು ತೊಳೆದು ನೈವೇದ್ಯ ಮಾಡಿ ನಂತರ ಆ ಅಕ್ಕಿಗೆ ಸ್ವಲ್ಪ ಬೆಲ್ಲವನ್ನು ಸೇರಿಸಿ ಗೋವಿಗೆ ಗೋಗ್ರಾಸ ನೀಡಬೇಕು. ಇದರಿಂದ ಮನೆಯ ಸದಸ್ಯರಿಗೆ ಅಥವಾ ಕುಟುಂಬದಲ್ಲಿ ಏನಾದರೂ ಕಂಟಕವಿದ್ದರೆ ಪರಿಹಾರವಾಗುತ್ತದೆ. ನಾಳೆ ಸಂಜೆ ಸೂರ್ಯಾಸ್ತದ ನಂತರ 2 ತುಪ್ಪದ ದೀಪವನ್ನು ಹಚ್ಚಿ ದೀಪಕ್ಕೆ ಸ್ವಲ್ಪ ಅರಿಶಿನ ಕುಂಕುಮವನ್ನು ಸೇರಿಸಿ ಮನಸ್ಸಿನಲ್ಲಿರುವ ನಿಮ್ಮ ಕೋರಿಕೆಯನ್ನು ಪ್ರಾರ್ಥಿಸಿ ತುಪ್ಪದ ದೀಪವನ್ನು ಬೆಳಗಿ. ಇದರ ಜೊತೆಯಲ್ಲಿ ನಾಳೆ ದೇವಿಗೆ ಸಂಬಂಧಪಟ್ಟಂತಹ ಸ್ತೋತ್ರ ಮಂತ್ರಗಳನ್ನು ಪಠಿಸುವುದು ಅಥವಾ ಕೇಳುವುದು ತುಂಬಾ ಒಳ್ಳೆಯದು. ನಾಳೆಯ ದಿನ ವಿಶೇಷವಾಗಿ ಮಹಿಳೆಯರು ಮುತ್ತೈದೆಯರಿಗೆ ಅರಿಶಿನ ಕುಂಕುಮದ ಜೊತೆ ತಾಂಬೂಲವನ್ನು ಹಾಗೂ ನಿಮ್ಮ ಶಕ್ತಿಗನುಸಾರವಾಗಿ ಬೆಲ್ಲವನ್ನು ದಾನವಾಗಿ ನೀಡಿ. ಇಲ್ಲವೆಂದಾದರೆ ಯಾವುದಾದರೂ ದೇವಿಯ ದೇಗುಲಕ್ಕೆ ಹೋಗಿ ಉಡಿಯನ್ನು ತುಂಬಿ ನಿಮ್ಮ ಕೈಲಾದ ಸಣ್ಣ ಪುಟ್ಟ ಸೇವೆಗಳನ್ನು ಮಾಡಿದರೂ ಆರ್ಥಿಕ ಬಿಕ್ಕಟ್ಟು ನಿವಾರಣೆಯಾಗಿ ಆರೋಗ್ಯ ವೃದ್ಧಿಯಾಗುವುದಲ್ಲದೆ ಮನೆತನ ಅಂದರೆ
ಕುಟುಂಬ ಏಳಿಗೆ ಆಗುತ್ತದೆ. ಲಕ್ಷ್ಮೀ ದೇವಿಯ ಆಶೀರ್ವಾದದ ಜೊತೆ ಮನೆಯಲ್ಲಿ ಸುಖ, ಸಂತೋಷ, ನೆಮ್ಮದಿ ನೆಲೆಸುತ್ತದೆ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಮರೆಯದೆ ಲೈಕ್ ಮಾಡಿ, ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯ ಮನಮುಟ್ಟುವ ಉಪಯುಕ್ತ ಮಾಹಿತಿಗಳಿಗಾಗಿ ಮತ್ತೆ ಭೇಟಿಯಾಗೋಣ.